ಜೊತೆ ನಟಿ ಸಂಜನಾ ಗರ್ಲಾನಿ ಇದ್ದಾರೆ. ಅವ್ರೇನು ಹೇಳ್ತಾರೆ ಕೇಳೋಣ. ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸಂಜನಾ ಅವರೇ. ನಮಸ್ಕಾರ ಸಂಜನಾ ಅವರೇ, ಜೈಲಲ್ಲಿ ದರ್ಶನ್ ಆರಾಮಾಗಿ ಕೂತು ಸಿಗರೇಟು ಕಾಫಿ ಇದನ್ನೆಲ್ಲ ಎಂಜಾಯ್ ಮಾಡ್ತಾ ಇರುವಂಥ ಲಾನಲ್ಲಿ ಚೇರಲ್ಲಿ ಬೇರೆ ವಿಲ್ಸನ್ ಗಾರ್ಡನ್ ನಾಗ ಅವ್ರ ಜೊತೆ ಎಲ್ಲ ಕೂತಿರುವಂಥ ಒಂದು ಫೋಟೋ ನೀವು ಮಧ್ಯಾಹ್ನದಿಂದನೂ ನೋಡ್ತಾ ಇದ್ರೆ ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಾ ಇದೆ. ಇದು ಜೈಲಿನ ಫೋಟೋ ಅಂತ ಹೇಳಲಾಗ್ತಾ ಇದೆ. ಏನು ಹೇಳೋಕೆ ಬಯಸ್ತೀರಿ? ನೀವೀಗ ನಿಮ್ ಪ್ರಶ್ನೆಯಲ್ಲಿ ಒಂದು ಮಾತು ಹೇಳಿದ್ರಿ, ಅವ್ರು ಎಂಜಾಯ್ ಮಾಡ್ತಾ ಇದಾರಂತ. ಅವ್ರು ಎಂಜಾಯ್ ಮಾಡ್ತಾ ಇದಾರಂತ ನಿಮ್ಗೆ ಹೇಗ್ ಗೊತ್ತಾಗತ್ತೆ? ಒಂದ್ ಫೋಟೋನಲ್ಲೇ ನೋಡ್ಬಿಟ್ಟು ಸುಮ್ನೆ ಒಂದ್ ಕುತ್ಕೊಂಡ್ ಕಾಫಿ ಕುಡಿತಾ ಇದ್ರೆ, ಸಿಗರೇಟ್ ಹೊಡಿತಾ ಇದ್ರೆ ಅವ್ರು ಎಷ್ಟು ಟೆನ್ಷನ್ ಅಲ್ಲಿ ಇರಬಹುದು ಅಂತ ಆತರ ಯಾಕೆ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ? ಓಕೆ, ಸೊ ಏನ್ ಹೇಳಕ್ ಬಯಸ್ತೀರಿ ದರ್ಶನ್ ಅವ್ರ ಬಗ್ಗೆ? ನೋಡಿ, ಅವರು ಒಂದ್ ಕಾಫಿ ಕುಡಿತಾ ಇರೋದು ಅಥವಾ ಅವ್ರು ಸಿಗರೇಟ್ ಹೊಡಿತಾ ಇದಾರೆ, ಅದು ಅವ್ರ ಪರ್ಸನಲ್ ಅಭ್ಯಾಸ. ನಾನ್ ಸಿಗರೇಟ್ ಹೊಡಿಯೋದನ್ನ ನೀವೆಲ್ಲಾರು ಹೊಡೀರಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಬಟ್ ಅಲ್ಲಿ ಪ್ರತಿ ಒಬ್ರು ಕೈದಿ ಯಾರಿದಾರೋ ಅಲ್ಲಿ ಓಪನ್ ಬೇಕರಿ ಅಂತಾನೆ ಇರುತ್ತೆ. ಅಂಡ್ ಅಲ್ಲಿ ಒಂದು 15-20 ಎಕರೆ ಜಾಗ ಇರುತ್ತೆ. ಬೆಳಗ್ಗಿನ ಜಾವ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಪ್ರತಿಯೊಬ್ರು ಕೈದಿ ಅಥವಾ ಆರೋಪಿ ಯಾರಾಗಿದಾರೋ ಅವ್ರು ವೆಲ್ ಮ್ಯಾನರ್ಡ್ ಆಗಿದ್ರೆ ಎಲ್ಲರಿಗೂ ಅಲ್ಲಿ ಓಡಾಡಿ ಅವ್ರ ಕಾಫಿ ಕುಡಿಯೋದು ಅಥವಾ ಟೀ ಕುಡಿಯೋದು ಅಥವಾ ಅವ್ರು ಏನಾದ್ರು ಕುತ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡೋದು, ಅದೊಂದು ಮಾನವೀಯತೆಯಲ್ಲಿ ಅವ್ರಿಗೆ ಕೊಟ್ಟಿರೋ ಒಂದು ಫ್ರೀಡಮ್. ಆ ಮಾನವೀಯತೆಯಲ್ಲಿ ಕೊಟ್ಟಿರೋ ಫ್ರೀಡಮ್ ಅಲ್ಲಿ ಆ ಮನುಷ್ಯ ಅಂಡ್ ಯಾರು ಪ್ರಪಂಚದಲ್ಲಿ ಜೈಲಲ್ಲಿ ಎಂಜಾಯ್ ಮಾಡ್ಕೊಂಡು ಇರಕ್ ಆಗಲ್ಲ ಮೇಡಮ್. ಅವರ ಮನ್ಸು ಮತ್ತೆ ವೈಯಕ್ತಿಕವಾಗಿ ಮತ್ತೆ ಮಾನಸಿಕವಾಗಿ ಎಷ್ಟು ಕುಗ್ಗಿರ್ತಾರೆ, ಮತ್ತೆ ಎಷ್ಟು ಟೆನ್ಷನ್ ಅಲ್ಲಿ ಇರ್ತಾರೆ, ಎಷ್ಟು ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಅದ್ ಬರೀ ಮಾತುಗಳಲ್ಲಂತೂ ಖಂಡಿತವಾಗ್ಲೂ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಆ ಒಂದ್ ನೋವು ತುಂಬಾ ನೊಂದಿರ್ತಾರೆ. ಅಂತದಲ್ಲಿ 2 ನಿಮಿಷ ಕುತ್ಕೊಂಡು ಅವ್ರ ಸ್ನೇಹಿತರ ಜೊತೆ ಸ್ವಲ್ಪ ಮಾತಾಡಿ ಒಂದ್ 2 ನಿಮಿಷ ನಕ್ಬಿಟ್ರೆ ಅದ್ ಎಂತ ಅಪರಾಧ ಆಗತ್ತೋ, ಅದ್ ಎಲ್ಲಿಂದ ರೆಸಾರ್ಟ್ ಆಗೋಗತ್ತೋ, ಅದು ಎಲ್ಲಿಂದ ಲಕ್ಸರಿ ಆಗೋಗತ್ತೋ ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ಅವ್ರಿಗೆ ಯಾವ್ದೋ ಒಂದು ಗ್ರೇಟ್ ಸಿಂಹಾಸನದ ಮೇಲೆ ಅಲ್ಲಿ ಕುಣ್ಸಿಲ್ಲ, ಅಲ್ಲಿ ಒಂದ್ ಸಹಜವಾದ ಪ್ಲಾಸ್ಟಿಕ್ ಚೇರ್ ಅಲ್ಲಿ ಅವ್ರು ಕೂತಿದ್ದಾರೆ ಅಂತ ನನಗೂ ಕಾಣಿಸ್ತಾ ಇದೆ. ಅಂಡ್ ಅವ್ರ ಪಾಡಿಗೆ ಅವ್ರ ಸ್ನೇಹಿತರ ಜೊತೆ ಯಾರಲ್ಲಿ ಈಗ ಸ್ನೇಹಿತರು ಹೆಂಗಂದ್ರೆ ಅಲ್ಲಿ ಇದ್ದಿದ್ ಜನರೇ ಯಾರೇ ಇದ್ರು ಅವ್ರನ್ನೇ ನಾವು ಆ ದಿನಕ್ಕೋಸ್ಕರ ನಾವು ಸ್ನೇಹಿತ ಮಾಡ್ಕೊಬೇಕು. ಬಿಕಾಸ್ ನಮ್ ನಿಜವಾದ ಸ್ನೇಹಿತರು ನಮ್ ಜೊತೆಗಿರಲ್ಲ, ನಮ್ ನಿಜವಾದ ಪರಿವಾರ ನಮ್ ಜೊತೆಗಿರಲ್ಲ. ಸೊ ಆ ಕ್ಷಣಕ್ಕೋಸ್ಕರ ಯಾರ್ ಪಕ್ಕದಲ್ಲಿ ಕೂತಿದಾರೋ ಕುತ್ಕೊಂಡ್ ಒಂದ್ ಕಾಫಿ ಕುಡಿದ್ ಬಿಟ್ರೆ ಅದು ಎಂತ ರೆಸಾರ್ಟ್ ಆಗತ್ತೆ, ಯಾವ ರೀತಿಯಲ್ಲಿ ರೆಸಾರ್ಟ್ ಆಗತ್ತೆ ಅಂತ ನೀವೇ ನನಗೆ ಎಕ್ಸ್ಪ್ಲೇನ್ ಮಾಡಿ. ರೈಟ್, ಇದು ಸಂಜನಾ ಅವರ ಅಭಿಪ್ರಾಯ. ಧನ್ಯವಾದಗಳು ಸಂಜನಾ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಅವ್ರ ಪ್ರಕಾರ ದರ್ಶನ್ ಅವರು ಎಂಜಾಯ್ ಮಾಡ್ತಾ ಇಲ್ಲ, ಬದಲಾಗಿ ಜೈಲಲ್ಲಿ ಯಾರೂ ಎಂಜಾಯ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಜೈಲಲ್ಲಿ ಅವರ ನಿಜವಾದ ಸ್ನೇಹಿತರು ಯಾರು ಇಲ್ಲೇ ಇರೋದ್ರಿಂದ ಆ ಕ್ಷಣಕ್ಕೆ ಯಾರಿರ್ತಾರೋ ಅವ್ರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ಮಾನಸಿಕವಾಗಿ ಬಹಳ ಪ್ರೆಷರಲ್ಲೇ ಇರ್ತಾರೆ ಅಂತ ಒಂದು ದೃಷ್ಟಿಯಿಂದ ಸಂಜನಾ ಅವ್ರು ಹೇಳ್ತಾ ಇರೋದು ಸರಿ ಇರಬಹುದು. ಆದರೆ ನಮ್ಮ ಪ್ರಶ್ನೆ, ಜೈಲಿಗೆ ಅದರದ್ದೇ ಆದ ನಿಯಮಾವಳಿಗಳಿದ್ದಾವೆ. ಅಲ್ಲಿ ನೀನು VIP ಆಗಿದ್ರು ಅಷ್ಟೇ ಅಥವಾ ಅಲ್ಲಿ ಸಾಮಾನ್ಯ ನಾಗರಿಕ ಆಗಿದ್ರು ಅಷ್ಟೇ, ಮತ್ತೊಬ್ಬರಾಗಿದ್ರು ಅಷ್ಟೇ, ಎಲ್ಲರೂ ಒಂದೇ. ಸಂವಿಧಾನದ ಅಡಿಯಲ್ಲಿ ನಿಮ್ಮ ಹತ್ರ ದುಡ್ಡಿದೆ ಅಂತ ದೊಡ್ಡ ಮನುಷ್ಯರು ಅಂತ ಹೇಳೋಕ್ಕಾಗಲ್ಲ ಅನ್ನುವಂಥದ್ದು ನೋಡ್ತಾ ಇದ್ದೀವಿ ನಾವು ದೃಶ್ಯಗಳಲ್ಲಿ. ಇಲ್ಲಿ ದರ್ಶನ್ ಯಾವ ರೀತಿ ಕಾಫಿ ಕಪ್ಪು, ಸಿಗರೇಟು, ಆ ಟೀಪಾಯಿ, ಆ ಲಾನಲ್ಲಿ ಕೂತಿರೋ ಅಂಥದ್ದು, ಈ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಯಾಕೆ ಅನ್ನೋದು ಪ್ರಶ್ನೆ. ನಮ್ಮ ಜೊತೆ ನಟಿ ಸಂಜನಾ ಗರ್ಲಾನಿ ಇದ್ದಾರೆ. ಅವ್ರೇನು ಹೇಳ್ತಾರೆ ಕೇಳೋಣ. ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸಂಜನಾ ಅವರೇ. ನಮಸ್ಕಾರ ಸಂಜನಾ ಅವರೇ, ಜೈಲಲ್ಲಿ ದರ್ಶನ್ ಆರಾಮಾಗಿ ಕೂತು ಸಿಗರೇಟು ಕಾಫಿ ಇದನ್ನೆಲ್ಲ ಎಂಜಾಯ್ ಮಾಡ್ತಾ ಇರುವಂಥ ಲಾನಲ್ಲಿ ಚೇರಲ್ಲಿ ಬೇರೆ ವಿಲ್ಸನ್ ಗಾರ್ಡನ್ ನಾಗ ಅವ್ರ ಜೊತೆ ಎಲ್ಲ ಕೂತಿರುವಂಥ ಒಂದು ಫೋಟೋ ನೀವು ಮಧ್ಯಾಹ್ನದಿಂದನೂ ನೋಡ್ತಾ ಇದ್ರೆ ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಾ ಇದೆ. ಇದು ಜೈಲಿನ ಫೋಟೋ ಅಂತ ಹೇಳಲಾಗ್ತಾ ಇದೆ. ಏನು ಹೇಳೋಕೆ ಬಯಸ್ತೀರಿ? ನೀವೀಗ ನಿಮ್ ಪ್ರಶ್ನೆಯಲ್ಲಿ ಒಂದು ಮಾತು ಹೇಳಿದ್ರಿ, ಅವ್ರು ಎಂಜಾಯ್ ಮಾಡ್ತಾ ಇದಾರಂತ. ಅವ್ರು ಎಂಜಾಯ್ ಮಾಡ್ತಾ ಇದಾರಂತ ನಿಮ್ಗೆ ಹೇಗ್ ಗೊತ್ತಾಗತ್ತೆ? ಒಂದ್ ಫೋಟೋನಲ್ಲೇ ನೋಡ್ಬಿಟ್ಟು ಸುಮ್ನೆ ಒಂದ್ ಕುತ್ಕೊಂಡ್ ಕಾಫಿ ಕುಡಿತಾ ಇದ್ರೆ, ಸಿಗರೇಟ್ ಹೊಡಿತಾ ಇದ್ರೆ ಅವ್ರು ಎಷ್ಟು ಟೆನ್ಷನ್ ಅಲ್ಲಿ ಇರಬಹುದು ಅಂತ ಆತರ ಯಾಕೆ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ? ಓಕೆ, ಸೊ ಏನ್ ಹೇಳಕ್ ಬಯಸ್ತೀರಿ ದರ್ಶನ್ ಅವ್ರ ಬಗ್ಗೆ? ನೋಡಿ, ಅವರು ಒಂದ್ ಕಾಫಿ ಕುಡಿತಾ ಇರೋದು ಅಥವಾ ಅವ್ರು ಸಿಗರೇಟ್ ಹೊಡಿತಾ ಇದಾರೆ, ಅದು ಅವ್ರ ಪರ್ಸನಲ್ ಅಭ್ಯಾಸ. ನಾನ್ ಸಿಗರೇಟ್ ಹೊಡಿಯೋದನ್ನ ನೀವೆಲ್ಲಾರು ಹೊಡೀರಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಬಟ್
ಅಲ್ಲಿ ಪ್ರತಿಯೊಬ್ರು ಕೈದಿ ಯಾರಿದಾರೋ ಅಲ್ಲಿ ಓಪನ್ ಬೇಕರಿ ಅಂತಾನೆ ಇರುತ್ತೆ ಅಂಡ್ ಅಲ್ಲಿ ಒಂದು 15-20 ಎಕರೆ ಜಾಗ ಇರುತ್ತೆ. ಬೆಳಗ್ಗಿನ ಜಾವ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಪ್ರತಿಯೊಬ್ರು ಕೈದಿ ಅಥವಾ ಆರೋಪಿ ಯಾರಾಗಿದಾರೋ ಅವ್ರು ವೆಲ್ ಮ್ಯಾನರ್ಡ್ ಆಗಿದ್ರೆ ಎಲ್ಲರಿಗೂ ಅಲ್ಲಿ ಓಡಾಡಿ ಅವ್ರ ಕಾಫಿ ಕುಡಿಯೋದು ಅಥವಾ ಟೀ ಕುಡಿಯೋದು ಅಥವಾ ಅವ್ರು ಏನಾದ್ರು ಕುತ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡೋದು ಅದೊಂದು ಮಾನವೀಯತೆಯಲ್ಲಿ ಅವ್ರಿಗೆ ಕೊಟ್ಟಿರೋ ಒಂದು ಫ್ರೀಡಮ್. ಆ ಮಾನವೀಯತೆಯಲ್ಲಿ ಕೊಟ್ಟಿರೋ ಫ್ರೀಡಮ್ ಅಲ್ಲಿ ಆ ಮನುಷ್ಯ ಅಂಡ್ ಯಾರೂ ಪ್ರಪಂಚದಲ್ಲಿ ಜೈಲಲ್ಲಿ ಎಂಜಾಯ್ ಮಾಡ್ಕೊಂಡು ಇರಕ್ ಆಗಲ್ಲ ಮೇಡಮ್. ಅವರ ಮನ್ಸು ಮತ್ತೆ ವೈಯಕ್ತಿಕವಾಗಿ ಮತ್ತೆ ಮಾನಸಿಕವಾಗಿ ಎಷ್ಟು ಕುಗ್ಗಿರ್ತಾರೆ ಮತ್ತೆ ಎಷ್ಟು ಟೆನ್ಷನ್ ಅಲ್ಲಿ ಇರ್ತಾರೆ, ಎಷ್ಟು ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಅದ್ ಬರೀ ಮಾತುಗಳಲ್ಲಂತೂ ಖಂಡಿತವಾಗ್ಲೂ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಆ ಒಂದ್ ನೋವು ತುಂಬಾ ನೊಂದಿರ್ತಾರೆ. ಅಂತದಲ್ಲಿ 2 ನಿಮಿಷ ಕುತ್ಕೊಂಡು ಅವ್ರ ಸ್ನೇಹಿತರ ಜೊತೆ ಸ್ವಲ್ಪ ಮಾತಾಡಿ ಒಂದ್ 2 ನಿಮಿಷ ನಕ್ಬಿಟ್ರೆ ಅದ್ ಎಂತ ಅಪರಾಧ ಆಗತ್ತೋ, ಅದ್ ಎಲ್ಲಿಂದ ರೆಸಾರ್ಟ್ ಆಗೋಗತ್ತೋ, ಅದು ಎಲ್ಲಿಂದ ಲಕ್ಸರಿ ಆಗೋಗತ್ತೋ ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ಅವ್ರಿಗೆ ಯಾವ್ದೋ ಒಂದು ಗ್ರೇಟ್ ಸಿಂಹಾಸನದ ಮೇಲೆ ಅಲ್ಲಿ ಕುಣ್ಸಿಲ್ಲ, ಅಲ್ಲಿ ಒಂದ್ ಸಹಜವಾದ ಪ್ಲಾಸ್ಟಿಕ್ ಚೇರ್ ಅಲ್ಲಿ ಅವ್ರು ಕೂತಿದ್ದಾರೆ ಅಂತ ನನಗೂ ಕಾಣಿಸ್ತಾ ಇದೆ. ಅಂಡ್ ಅವ್ರ ಪಾಡಿಗೆ ಅವ್ರ ಸ್ನೇಹಿತರ ಜೊತೆ ಯಾರಲ್ಲಿ ಈಗ ಸ್ನೇಹಿತರು ಹೆಂಗಂದ್ರೆ ಅಲ್ಲಿ ಇದ್ದಿದ್ ಜನರೇ ಯಾರೇ ಇದ್ರು ಅವ್ರನ್ನೇ ನಾವು ಆ ದಿನಕ್ಕೋಸ್ಕರ ನಾವು ಸ್ನೇಹಿತ ಮಾಡ್ಕೊಬೇಕು. ಬಿಕಾಸ್ ನಮ್ ನಿಜವಾದ ಸ್ನೇಹಿತರು ನಮ್ ಜೊತೆಗಿರಲ್ಲ, ನಮ್ ನಿಜವಾದ ಪರಿವಾರ ನಮ್ ಜೊತೆಗಿರಲ್ಲ. ಸೊ ಆ ಕ್ಷಣಕ್ಕೋಸ್ಕರ ಯಾರ್ ಪಕ್ಕದಲ್ಲಿ ಕೂತಿದಾರೋ ಕುತ್ಕೊಂಡ್ ಒಂದ್ ಕಾಫಿ ಕುಡಿದ್ ಬಿಟ್ರೆ ಅದು ಎಂತ ರೆಸಾರ್ಟ್ ಆಗತ್ತೆ, ಯಾವ ರೀತಿಯಲ್ಲಿ ರೆಸಾರ್ಟ್ ಆಗತ್ತೆ ಅಂತ ನೀವೇ ನನಗೆ ಎಕ್ಸ್ಪ್ಲೇನ್ ಮಾಡಿ. ರೈಟ್, ಇದು ಸಂಜನಾ ಅವರ ಅಭಿಪ್ರಾಯ. ಧನ್ಯವಾದಗಳು ಸಂಜನಾ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಅವ್ರ ಪ್ರಕಾರ ದರ್ಶನ್ ಅವರು ಎಂಜಾಯ್ ಮಾಡ್ತಾ ಇಲ್ಲ, ಬದಲಾಗಿ ಜೈಲಲ್ಲಿ ಯಾರೂ ಎಂಜಾಯ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಜೈಲಲ್ಲಿ ಅವರ ನಿಜವಾದ ಸ್ನೇಹಿತರು ಯಾರು ಇಲ್ಲೇ ಇರೋದ್ರಿಂದ ಆ ಕ್ಷಣಕ್ಕೆ ಯಾರಿರ್ತಾರೋ ಅವ್ರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ಮಾನಸಿಕವಾಗಿ ಬಹಳ ಪ್ರೆಷರಲ್ಲೇ ಇರ್ತಾರೆ ಅಂತ ಒಂದು ದೃಷ್ಟಿಯಿಂದ ಸಂಜನಾ ಅವ್ರು ಹೇಳ್ತಾ ಇರೋದು ಸರಿ ಇರಬಹುದು. ಆದರೆ ನಮ್ಮ ಪ್ರಶ್ನೆ, ಜೈಲಿಗೆ ಅದರದ್ದೇ ಆದ ನಿಯಮಾವಳಿಗಳಿದ್ದಾವೆ. ಅಲ್ಲಿ ನೀನು VIP ಆಗಿದ್ರು ಅಷ್ಟೇ ಅಥವಾ ಅಲ್ಲಿ ಸಾಮಾನ್ಯ ನಾಗರಿಕ ಆಗಿದ್ರು ಅಷ್ಟೇ, ಮತ್ತೊಬ್ಬರಾಗಿದ್ರು ಅಷ್ಟೇ, ಎಲ್ಲರೂ ಒಂದೇ. ಸಂವಿಧಾನದ ಅಡಿಯಲ್ಲಿ ನಿಮ್ಮ ಹತ್ರ ದುಡ್ಡಿದೆ ಅಂತ ದೊಡ್ಡ ಮನುಷ್ಯರು ಅಂತ ಹೇಳೋಕ್ಕಾಗಲ್ಲ ಅನ್ನುವಂಥದ್ದು ನೋಡ್ತಾ ಇದ್ದೀವಿ ನಾವು ದೃಶ್ಯಗಳಲ್ಲಿ. ಇಲ್ಲಿ ದರ್ಶನ್ ಯಾವ ರೀತಿ ಕಾಫಿ ಕಪ್ಪು, ಸಿಗರೇಟು, ಆ ಟೀಪಾಯಿ, ಆ ಲಾನಲ್ಲಿ ಕೂತಿರೋ ಅಂಥದ್ದು, ಈ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಯಾಕೆ ಅನ್ನೋದು ಪ್ರಶ್ನೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.